ಹಾಗಾಗಿ ಟೌನ್ಶಿಪ್ ನೆಪದಲ್ಲಿ ಎಐ ಮಾಡ್ತಾ ಇದ್ರೆ ಆ ಎಐ ಮಾಡಿದ್ರೆ ನಾವ್ ಏನು ಕಂಪನಿ ಮತ್ತು ಕಾವೇರಿ ಗೇಣು ಕಾವೇರಿ ಕೊಳ್ಳ ಇದೆ, ಆ ಕೊಳ್ಳದ ನೀರು ಏನ್ ನಾವೆಲ್ಲ ಹಂಚ್ಕೊತಾ ಇದ್ದಲ್ಲಿ 30% ನೀರು ಹೊಂದಿಕೆ ಬೇಕಾಯ್ತದೆ. ಇಡೀ ನಾವೇನು 287 TMC ಅಲೋಕೇಟ್ ಮಾಡಿದ್ರೆ ಕರ್ನಾಟಕಕ್ಕೆ, ಅದ್ರಲ್ಲಿ 30% ನೀರು ಆ ಎಐ ಬಳಸ್ತಾರೆ. ಈಗಾಗಲೇ ಮದ್ದೂರು ಅಗ್ರ ಕೆರೆಗಳ ಯೋಜನೆ ರೂಪಿಸಿರೋದು ಅಲ್ಲಿಗೆ, ಕುಡಿಯ ನೀರಿಗೆ ಅಂತಾರೆ, ಅದ್ರ ಉದ್ದೇಶ ಅಲ್ಲಿಗೆ. ಆ ಕಡೆ ತುಮಕೂರಿಗೆ ಬರ್ಬೇಕಾದ್ರು ಅಲ್ಲಿ ಎಲ್ಲವನ್ನು ಆಸ್ತಿಗಳು ಎಷ್ಟಿದೆ. ನಾಳೆ ಏನು 2013 ಆಕ್ಟ್ ಇದೆ, ಲ್ಯಾಂಡ್ ಎಕ್ವಿಷನ್ ಆಕ್ಟ್, ಇವರೇ ಸರ್ಕಾರ ಮಾಡಿದ್ದು, ಮನಮೋಹನ್ ಸಿಂಗ್ ಮಾಡಿರೋ ಆಕ್ಟ್ ಪ್ರಕಾರ ಮಾಡ್ತಾ ಇಲ್ಲ. ಆ ಆಕ್ಟ್ ಪ್ರಕಾರ ಮಾಡಿದ್ರೆ ಇವರು ನಮ್ನೆ ಕೊಡಗ್ ಮಾಡ್ತಿದ್ರ. ಕೊಡಗ್ ಮಾಡಕ್ಕಾಗಲಿ ಏನು ನಮ್ಮ ಪ್ರೊಫೆಸರ್ ಹೇಳಿದ್ರು, ವಿದ್ಯುತ್ ಸರದಿ ನಿಂತಿದೆ, ವಿದ್ಯುತ್ತನ್ನ ಖಾಸಗೀಕರಣ ಮಾಡ್ಬೇಕ ಹೊರಟಿದ್ದಾರೆ. ಈಗ ಅದು ಅವ್ರಿಗೆ ಕೈಗಾರಿಕೆಗಳಿಗೆ ಫ್ರೀ ಕರೆಂಟ್ ಕೊಡೋಕ್ಕೋಸ್ಕರ ಇವತ್ತು ನಮ್ಗೆ ಕರೆಂಟ್ ಏನು ಯಥೇಚ್ಛವಾಗಿ ಇವರು ರೈತರು ಬಳಸ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ತಾಲೂಕಲ್ಲಿ 25 ವರ್ಷದ ಕರೆಂಟ್ ಚಾರ್ಜ್ ಕಟ್ತಾ ಇಲ್ಲ. ಪುನಃ ನಾವು ಮುಂದುವರಿಸಬೇಕಾಗುತ್ತೆ. ಡಿ ಕೆ ಶಿವಕುಮಾರ್ ಅವರೇ, ನೀವು